ಬನ್ನಿ ಇವತ್ತು ನಾನು ನಿಮ್ಮನ್ನು ನಮ್ಮ ಬನಶಂಕರಿ ಅಮ್ಮನವ್ರನ್ನ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ನಾನು ನಿಮಗೆ ಇವತ್ತು ಬನಶಂಕರಿ ಅಮ್ಮನವ್ರದ್ದು ಜಾತ್ರೆ ಇರೋದ್ರಿಂದ ಹುಣ್ಣಿಮೆ ಆಗಿರೋದ್ರಿಂದ ಮನೇಲಿ ಎಷ್ಟು ಕೆಲಸ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಬೆಳಗ್ಗೆ 6 ಗಂಟೆ ಆಗಿತ್ತು ನಾನು ಎಲ್ಲ ಪೂಜೆ ಎಲ್ಲ ಮಾಡಿದಾಗ. ಮತ್ತು ಈ ಕಡೆ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಕರಿಗೇಡು ಬಂದರೆ ಕಡುಬು ಮಾಡ್ತಾಯಿದ್ದೆ. ಅದಕ್ಕೆ ಹೆಸರನ್ನು ಇಟ್ಟಿದ್ದೆ ನೀರು ಕಾಯೋದಕ್ಕೆ. ಅದಕ್ಕೆ ಬೇಳೆ ಹಾಕಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜೋರು ಇರುತ್ತೆ ಬಾದಾಮಿ ಬನಶಂಕರಿಯಲ್ಲಿ. ನಾವು ಹೋಗಿರೋದಿಲ್ಲ. ಇವಾಗ ನೋಡಿ ಬೇಳೆನ ಹಾಕಿದ್ದೆ ಮತ್ತು ಈ ಕಡೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೆ. ಇವಾಗ ಬೇಳೆನೂ ಬೆಂದಾಗಿತ್ತು ಮತ್ತು ಹೂರಣ ಎಲ್ಲ ಮಾಡಿಬಿಡ್ಬೇಕಲ್ಲ, ರೆಡಿ ಮಾಡ್ತಾಯಿದ್ದೆ. ನೋಡಿ ಒಬ್ಬಟ್ಟಾದರೂ ಮಾಡ್ಬೋದು, ಕರಿಗಡುಬಾದರೂ ಮಾಡ್ಬೋದು. ಆದರೆ ನನ್ನ ಮಕ್ಕಳು ಕರಿಗಡುಬು ಮಾಡು ಅಂತ ಹೇಳಿದರು, ಅದು ಅವ್ರಿಗೋಸ್ಕರ ಕರಿಗಡುಬು ಮಾಡ್ತಾಯಿದ್ದೆ. ಮತ್ತು ಅಮ್ಮನವ್ರಿಗೂ ನೈವೇದ್ಯಕ್ಕೆ ಕರಿಗಡುಬು ಮಾಡ್ತಾಯಿದ್ದೆ. ಬನ್ನಿ ಇವಾಗ ದೇವ್ರ ಮನೆಗೆ ಹೋಗಿ ಬರೋಣ. ನೋಡಿ ಹೇಗಿತ್ತು ಇವತ್ತು ಪೂಜೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಸಿಂಪಲ್ಲಾಗಿ ನಾನು ವರ್ಷ ಯಾವ ಥರ ಮಾಡ್ತೀನಿ ಅದೇ ಥರ ಮಾಡಿದ್ದೀನಿ. ಅಮ್ಮನವ್ರಿಗೆ ಸೀರೆ ಏರ್ಸೋಕ್ಕೆ ಆಗಲಿಲ್ಲ, ಅದಕ್ಕಾಗಿ ಸೀರೆನ ಹಿಂದ್ಗಡೆ ಇಟ್ಬಿಟ್ಟು ಬ್ಲೌಸ್ ಪೀಸನ್ನು ಏರಿಸಿ ಅಮ್ಮನವ್ರು ಪೂಜೆ ಮಾಡಿದ್ದೆ. ಇವಾಗ ಪೂಜೆ ಆಗಿತ್ತು ಅಷ್ಟೇ, ಮಧ್ಯಾಹ್ನ ನೈವೇದ್ಯಕ್ಕೆ ಅಂತ ಅಡುಗೆ ಮಾಡಬೇಕು. ಮತ್ತು ಆವಾಗಲೇ ನಾನು ಆರತಿ ಎಲ್ಲ ಮಾಡಿಬಿಟ್ಟು ಕಾಯೆಲ್ಲ ಹೊಡೆದ್ಬಿಟ್ಟು ನೈವೇದ್ಯ ಮಾಡ್ತೀನಿ. ಇದೇ ನೋಡಿ ನಮ್ಮದು ಬನಶಂಕರಿ ಅಮ್ಮನವ್ರ ಪೂಜೆ ಇವತ್ತು ಮಾಡಿರೋದು. ಪೂಜೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ಲಾಗ್ ಇದೆ ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ಇವತ್ತು ನಮ್ಮ ಮನೆಯ ಅಮ್ಮನವ್ರ ಪೂಜೆ ಅಂತಂದೆ ವಿಡಿಯೋ ಮಾಡಿದ್ದೀನಿ. ನೋಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಭಾಳ ಬೇಕಾಗೈತಿ. ನನ್ನ ಮಕ್ಕಳು ಲೈಟಿನ ಸರ ಹಾಕಿಬಿಟ್ಟು ಅಮ್ಮನವ್ರು ಚೆನ್ನಾಗಿ ಕಾಣಲಿ ಅಂತ ಲೈಟಿನ ಸರನ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದರು. ಬಟ್ ನಾನು ಪೂಜೆ ಮಾತ್ರ ಎಲ್ಲ ಆಗಿತ್ತು. ನಾನು ಇವತ್ತು 4:15 ಎದ್ದಿದ್ದೆ. ನಾನು 4:15 ಎದ್ದು ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಮತ್ತೆ ನಮ್ಮ ಗಣೇಶನಿಗೂ ಪೂಜೆ ಮಾಡಿಬಿಟ್ಟು, ನೋಡಿ ನಮ್ಮ ಗಣೇಶ ಇಲ್ಲಿದ್ದಾನೆ, ಗಣೇಶನಿಗೂ ಪೂಜೆ ಮಾಡಿ ಇವಾಗ ಹೀರಿಕಾಯಿ ಪಲ್ಯ ಮಾಡ್ತಾಯಿದ್ದೆ ನೈವೇದ್ಯಕ್ಕೆ ಅಂತ. ಹೀರಿಕಾಯಿನ ಹೆಚ್ಕೊತಾ ಇದ್ದೆ. ಇವಾಗ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಸಾಂಬಾರು ರೆಡಿ ಆಯಿತು. ಇದು ಏನಿಲ್ಲ ಅಂದರೆ 2 ದಿವಸ ಇಟ್ಕೊಂಡು ತಿಂತೀವಿ ನಾವು, ಸಾಂಬಾರು ಅಷ್ಟು ಚೆನ್ನಾಗಾಗುತ್ತೆ. ಈ ಕಡೆ ಅಕ್ಕಿ ಪಾಯಸಕ್ಕೂ ರೆಡಿ ಮಾಡ್ಕೊಂಡಿದ್ದೆ, ಪಲ್ಯಕ್ಕೂ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ಹೂರಣನೂ ರೆಡಿ ಆಯಿತು ನೋಡ್ರಿ. ಹೂರಣ ಅಂತ ಕರಿತೀವಿ ನೋಡ್ರಿ ನಾವು ಇದಕ್ಕೆ. ಹೂರಣ ಅಂದರೆ ಇವಾಗ ಕರಿಗಡುಬು ತುಂಬೋಕೆ ಬೇಕಲ್ಲ. ಮತ್ತು ಈ ಕಡೆ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಅವಲಕ್ಕಿನೂ ಮಾಡಿಕೊಟ್ಟೆ. ಇವಾಗ ಕರಿಗಡುಬು ಮಾಡಬೇಕು, ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇಲ್ಲಿ ನೋಡಿ ನಾನು ಕರಿಗಡುಬನ್ನು ಹುಳಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಅಕ್ಕಿ ಪಾಯಸ ಅಷ್ಟೊತ್ತಿಗೆ ರೆಡಿ ಆಯಿತು. ಮತ್ತು ಪಲ್ಯನೂ ರೆಡಿ ಆಗಿಬಿಡ್ತು. ನೋಡಿ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದಿಲ್ಲ ಅಲ್ವಾ. ಏನಾದರೂ ಫಂಕ್ಷನ್ ಇತ್ತು, ಹಬ್ಬ ಇತ್ತು ಅಂದರೆ ಇಲ್ಲಿ ನೋಡಿ ಕರಿಗಡುಬನ್ನು ಉದ್ಕೊಂಡು ಇಷ್ಟು ಕರಿಗಡುಬು ಮಾಡ್ಕೋಬೇಕಾಗಿತ್ತು. ಮತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸನೂ ಮಾಡ್ಬೋದಿತ್ತು ಅಂಥೇಳಿ ನಿಮಗೆ ನೋಡಿ ಇವಾಗ ಕರಿಗಡುಬನ್ನು ಸಹ ನಾನು ಉದ್ಕೊಂಡು ನಾನೇ ತುಂಬ್ತಾ ಇದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಯಾವುದಾದ್ರೂ ಹಬ್ಬ ಬಂದರೆ. ಅದರಲ್ಲೂ ನಮ್ಮ ಬನಶಂಕರಿ ಅಮ್ಮನವರ ಹಬ್ಬ ಇವತ್ತು ನೋಡಾಗಿರುತ್ತೆ. ಒಂದಲ್ಲ ಎರಷ್ಟು ಅಲಂಕಾರದಿಂದ ನಮ್ಮ ಅಮ್ಮ ಹೊಳಿತಿರ್ತಾಳೆ ಅಂತೀರಾ. ನೋಡಿ ಈ ಕಡೆ ಕರಿಗಡುಬನ್ನು ನಾನು ರೆಡಿ ಮಾಡಿದೆ. ಕರಿಗಡುಬು ರೆಡಿ ಆಯಿತು ನೈವೇದ್ಯಕ್ಕೆ ಅಂತೇಳಿ. ಅದರಲ್ಲೇ ಸ್ವಲ್ಪ ಪುರಿನೂ ಮಾಡಿಬಿಟ್ಟೆ. ನೋಡಿ ಪೂರಿ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಪೂಜೆಗೂ ನೈವೇದ್ಯಕ್ಕೂ ಎಲ್ಲದೂ ಮಾಡಿಬಿಟ್ಟು ಇವಾಗ ಹಪ್ಪಳನ ಕರಿಬೇಕು. ನೋಡಿ ಹಪ್ಪಳ ತೊಗೊಂಬಂದಿದ್ರು ನಮ್ಮ ಅಮ್ಮನವರು. ಹಪ್ಪಳ ಕರೆದ್ಬಿಟ್ಟು ಈ ನೈವೇದ್ಯಕ್ಕೆ ಅಂತ ನೋಡಿ ಇಲ್ಲಿ ಹಪ್ಪಳನೂ ಕರಿತಾ ಇದ್ದೀನಿ. ಮತ್ತು ಸ್ವಲ್ಪ ಕರಗಾಯಿ ಕರಿತಾ ಇದ್ದೀನಿ. ಕರಗಾಯಿ, ಹಪ್ಪಳ, ಸಂಡಿಗೆ ಎಲ್ಲ ನೈವೇದ್ಯಕ್ಕೆ ಬೇಕೇ ಬೇಕಲ್ಲೇನ್ರಿ. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಬೇಗ ಅಂಥೇಳಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ನೋಡಿ ಇವಾಗ ಕರಗಾಯಿನೂ ಸಹ ಕರಿತಾ ಇದ್ದೀನಿ ನಾನು. ಕರಗಾಯಿ ಎಲ್ಲ ಕರೆದ್ಬಿಟ್ಟು ಮತ್ತೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. 2 ಬಾಳೆದೆಲೆ ತೊಗೊಂಬಂದಿದ್ರು ನನ್ನ ಮಕ್ಕಳು. ಬಾಳೆದೆಲೆ ತೊಳ್ಕೊಂಬಂದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು. ಇವಾಗ ನೋಡಿ ನಾನು ಅಕ್ಕಿ ಪಾಯಸ, ಪಲ್ಯ, ಪಚ್ಚಡಿ ಮತ್ತು ಹಪ್ಪಳ, ಸಂಡಿಗೆ, ಕರಿಗಡುಬು, ಪೂರಿ ಎಲ್ಲದನ್ನು ನಾನು ನೈವೇದ್ಯಕ್ಕೆ ರೆಡಿ ಮಾಡಿಟ್ಟಿದ್ದೆ. ನೈವೇದ್ಯ ಮಾಡಿಬಿಟ್ಟು ಅಮ್ಮನವರಿಗೆ ಹಣ್ಣು ಕಾಯಿ ಹಿಡಿದು ಎಲ್ಲ ಪೂಜೆ ಮಾಡೋ ಅಷ್ಟೊತ್ತಿಗೆ ನನಗೆ 12:30 ಆಗಿತ್ತು ಟೈಮು. ಎಷ್ಟು ಕೆಲಸ ಮಾಡಿದರೂ ಆಗೋದಿಲ್ಲ. ಹಾಗೆ ನಮ್ಮೂರು ಬಾಜುನೇ ಬನಶಂಕರಿ ಅಮ್ಮನವರ ತೇರಿತ್ತು, ಹಾಗಾಗಿ ನಾವು ಅಲ್ಲಿಗೆ ಹೋಗೋದು ವರ್ಷವೂ. ಆಮೇಲೆ ನಾವು ಮಕ್ಕಳು ರಜೆ ಇರುತ್ತಲ್ಲ ಆವಾಗ ಕರ್ಕೊಂಡು ಹೋಗ್ತೀವಿ ನಾವು ಬನಶಂಕರಿಗೆ. ನೋಡಿ ಇವಾಗ ನಾನು ಅಲ್ಲಿಗೆ ಕರ್ಕೊಂಡು ಬಂದೆ ಮಕ್ಕಳು, ನಾವು ಕೂಡ ಬಂದ್ವಿ. ಅಲ್ಲ ಸಾಯಂಕಾಲನೇ 5 ಗಂಟೆಗೆ ತೇರಾಗಿರುತ್ತೆ. ನಾವು 6:30ಗೆ ಹೋಗಿದ್ವಿ. ಯಾಕಂದರೆ ಬೇಗ ಹೋದರೆ ನಮಗೂ ಮನೇಲಿ ಕೆಲಸ ಇರುತ್ತಲ್ಲ, ಹಾಗಾಗಿ ಸಾಯಂಕಾಲ ಹೋದ್ರೆ ಅಂತೇಳಿ ನಾವು 6:30ಗೆ ಅಲ್ಲಿ ರೀಚ್ ಆಗಿದ್ವಿ. ಅಲ್ಲಿ ನೋಡಿ ಅಮ್ಮನವ್ರ ತೇರೆಲ್ಲ ಎಲ್ಲ ಎಳೆದ್ಬಿಟ್ಟು ಇಟ್ಟಿದ್ರು. ನಾವು
ಹೋಗಿ ಎಲ್ಲ ಹಣ್ಣು ಕಾಯಿ ಮಾಡಿಸ್ಕೊಂಡು ಮಕ್ಳಿಗೆ ಏನು ಬೇಕಂತ ತಿನ್ನಿಸ್ಕೊಂಡು ಕರ್ಕೊಂಬರೋಷ್ಟೊತ್ತಿಗೆ 7:30 ಆಯಿತು. ಇಲ್ಲಿ ನೋಡ್ರಿ ಅಮ್ಮನವರು ಯಾವ ಥರ ಲೈಟಿನಿಂದ ಎಲ್ಲ ಹೊಳಿತಿದ್ದಾಳೆ ನಮ್ಮ ಬನಶಂಕರಿ ತಾಯಿ. ಎಲ್ಲರೂ ಇಲ್ಲೇ ನೀವು ಅಮ್ಮನವ್ರ ದರ್ಶನ ಪಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೂ ಸಹಿತ. ಬನ್ನಿ ಮತ್ತೆ ಒಳಗೆ ಹೋಗೋಣ. ಇಲ್ಲಿ 2 ದೇವರಿದೆ, ಒಂದು ಕಾಳಿಕಾಮ್ಮ ಮತ್ತು ಒಂದು ಬನಶಂಕರಿ ಅಮ್ಮ. ತುಂಬ ಅಂದರೆ ತುಂಬ ಒಳ್ಳೇದು ಮಾಡ್ತಾಳೆ, ಎಲ್ಲರಿಗೂ ಬೇಡ್ಕೊಳ್ಳಿ. ಇಲ್ಲಿ ನೋಡಿ ಇವರು ಕಾಳಿಕಾಮ್ಮ ಅಂತೇಳಿ, ಇವರು ಕಾಳಿಕಾದೇವಿ ಅಂತೇಳಿ. ಈ ಕಡೆ ಬಾಜಿನೇ ಬನಶಂಕರಿ ಅಮ್ಮ ಇರೋದು. ಇಲ್ಲಿ ಬನಶಂಕರಿ ಅಮ್ಮ ಇದ್ದಾರೆ, ಆ ಕಡೆ ಕಾಳಿಕಾ ಮಾತೆ ಅಂತ ಇದೆ. 2 ದೇವರಿದೆ. 2 ದೇವ್ರಿಗೂ ನಾನು ಹಣ್ಣು ಕಾಯಿ ಮತ್ತು ಉಡಕ್ಕಿ ಸಾಮಾನು ಎಲ್ಲ ತೊಗೊಂಡು ಬಂದಿದ್ದೆ. ಕೊಟ್ಬಿಟ್ಟು ನಿಮ್ಗೆ ವಿಡಿಯೋದಲ್ಲಿ ಅಮ್ಮನವ್ರ ದರ್ಶನನ ಕೇಳಿದೆ ಮಾಡ್ಕೊಳ್ಳಿ ಅಂತ ಹೇಳಿದರು. ವಿಡಿಯೋನ ಅದಕ್ಕೆ ತೋರಿಸ್ತಾ ಇದ್ದೆ. ಇಲ್ಲೇ ನೋಡ್ತಾರೆ ನಮ್ಮ ಬನಶಂಕರಿ ಅಮ್ಮನವ್ರನ್ನ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ನಮ್ಮ ಅಮ್ಮನವ್ರು ಯಾವ ಥರ ರೆಡಿಯಾಗಿದ್ದಾರೆ ಅಂತ. ಕಾಣಿಸ್ತಿದ್ದಾರೆ ಬನಶಂಕರಿ ತಾಯಿ. ಆ ಅಮ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಮಗನಿಗೆ ವಿಡಿಯೋ ಮಾಡು ಅಂದರೆ ಮಾಡಲಿಲ್ಲ. ಅವನು ಒಂಥರ ನಾಚ್ಕೋತಾ ಇದ್ದ. ಯಾಕಂದರೆ ನಾನು ವಿಡಿಯೋ ಮಾಡೋದನ್ನ ನೋಡ್ತಿದ್ರಲ್ಲ ಜನ, ಅದಕ್ಕೆ ಅವನಿಗೂ ಒಂಥರ ಆಯಿತು. ಆದರೂ ಪರವಾಗಿಲ್ಲ ಅಂತೇಳಿ ನಾನು ನಿಮಗೋಸ್ಕರ ಅಮ್ಮನವ್ರನ್ನ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ನೋಡಿ ಅಮ್ಮನವ್ರ ದರ್ಶನನ ನೀವು ಇಲ್ಲಿಂದನೇ ಪಡ್ಕೋಬೋದು. ನಾನಾ ಥರ ಬಳೆಗಳು, ನಾನಾ ಥರ ಹೂಗಳು ಮತ್ತು ಯಾವ ಥರ ಮಾಡಿದ್ರು ಅಂದರೆ ಎಷ್ಟು ಖುಷಿ ಆಯಿತು ನನಗಂತೂ. ಅಮ್ಮನವ್ರು ನೋಡಿ ಈ ಕಡೆ ಹಾಗೆ ಜಾತ್ರೆಯಲ್ಲಿ ಬರ್ತಾ ಹಾಗೆ ಎಲ್ಲ ನೋಡಿರಿ ಇವನ್ನೆಲ್ಲ ಕೇಣೆಗಾರ ಸಮಾನ ಅಂತಾರಲ್ಲ, ಎಲ್ಲ ನೋಡ್ಕೊತ ಬಂದ್ವಿ. ಬಳೆ ಈ ಸರ ಎಲ್ಲ ಚೆನ್ನಾಗಿದ್ದು ನೋಡಿ ಫ್ರೆಂಡ್ಸ್. ಏನು ಮಾಡೋದು, ಎಲ್ಲ ತೊಗೊಳಕ್ಕೂ ನಮಗೆ ಹೆಣ್ಮಕ್ಳೆಲ್ಲ 2 ಗಂಡು ಮಕ್ಳು ಇರೋದು ಅಂದ್ಕೊಳ್ಳೋದು, ಸುಮ್ಮನೆ ಹೋಗೋದು. ಎಲ್ಲದು ಯಾವುದು ಹಾಕಿದರೂ ಖುಷಿ ಅನಿಸುತ್ತೆ ಮಕ್ಕಳಿಗಲ್ವಾ, ಆದರೆ ಏನು ಮಾಡೋದು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.